ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ಹೌದು, ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ, ಸುಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ, ಸುರಿಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಎಸ್ ಪರಿಶುದ್ಧ ಮಾಡಲ್ಪಟ್ಟೆ. ವಜ್ರ ಕವಚ ನನ್ನ ತಾಲೆ ಕವಚ, ಯೇಸುವಿನ ರಕ್ತವು. ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ವಜ್ರ ಕವಚ ನನ್ನ ತಲೆ ಕವಚ, ಯೇಸುವಿನ ರಕ್ತವು. ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ,
ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ನಂಬಿಕೆಯಿಂದ ಅರಿಕೆ ಮಾಡೋಣ. ಯೇಸುವಿನ ರಕ್ತದಿಂದ ನಮಗೆ ಬಿಡುಗಡೆ ಉಂಟಾಗಿದೆ, ಸೈತಾನನ ಮೇಲೆ ಜಯ ದೊರಕಿದೆ. ನಂಬಿಕೆಯಿಂದ ಹಾಡುವ. ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಯೇಸುವಿನ ರಕ್ತ ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ಪರಿಶುದ್ಧ ಮಾಡಿದೆ. ಅದಕ್ಕಾಗಿ ಕರ್ತನಿಗೆ ವಂದನೆ ಸಲ್ಲಿಸುವ. ನಮ್ಮನ್ನು ಪರಿಶುದ್ಧ ಮಾಡಿರುವ ರಕ್ತ ನಿನ್ನ ರಕ್ತ. ಓ ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ ಸುರಿಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ. ಹೌದು, ಸೃಷ್ಟಿಕರ್ತನು ನಮ್ಮನ್ನು ಸ್ವೀಕರಿಸಿದ್ದು ಈ ಯೇಸು ಸುರಿಸಿದ ರಕ್ತದಿಂದಾಗಿ. ಯೇಸು ರಕ್ತ ಸುರಿಸಿ ನಮ್ಮ ಪಾಪವನ್ನು ನಿವಾರಣೆ ಮಾಡಿ ಪಾಪ ಮಾಡದ ಮಗನ ಹಾಗೆ ತನ್ನ ಮುಂದೆ, ತಂದೆಯ ಮುಂದೆ ನಿಲ್ಲಿಸಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪರಮಪಿತ ಪರಿಗಣಿಸಿದ ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ನಮ್ಮ ಪರವಾಗಿ ಇವತ್ತಿಗೂ ಕೂಗುತ್ತಾ ಇರುವ, ಭಿನ್ನಹ ಮಾಡುತ್ತಿರುವ ರಕ್ತ ಯೇಸುವಿನ ರಕ್ತ. ಆದುದರಿಂದ ಕೃಪಾಸನದ ಮುಂದೆ ಧೈರ್ಯವಾಗಿ ನಾವು ಬರಲಿಕ್ಕೆ ನಮಗೊಂದು ಅವಕಾಶ ಉಂಟಾಗಿದೆ. ಅಪ್ಪ, ಡ್ಯಾಡಿ ಎಂಬುದಾಗಿ ಆತನ ಸನ್ನಿಧಾನಕ್ಕೆ ಬರುವ ಅರ್ಹತೆ ನಮಗೆ ಸಿಕ್ಕಿದೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ರಕ್ತ ಜಯ, ರಕ್ತ ಜಯ. ಹೌದು, ಈ ಯೇಸುವಿನ ರಕ್ತದಲ್ಲಿ ಜಯ ಇದೆ. ಕೃಪಾ ಸಿಂಹಾಸನ ಮುಂದೆ ನಾವು ಧೈರ್ಯವಾಗಿ ಬರಲಿಕ್ಕೆ ಅರ್ಹತೆಯನ್ನು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್ ಅಂತ ಹೇಳೋಣ. ವಂದನೆ ಯೇಸಪ್ಪ ಅಂತ ಹೇಳುವ. ಅಂದು ಪಸ್ಕ ಕುರಿಯ ರಕ್ತ ನೆಲಕ್ಕೂ ಹೊಸಲಿಗೂ ನೆಲದ ಪಟ್ಟಿಗೂ ಹಚ್ಚಲ್ಪಟ್ಟಾಗ ಸಂಹಾರ ದೂತನ ಒಳಗೆ ಪ್ರವೇಶ ಮಾಡಲಿಲ್ಲ. ಇವತ್ತು ಯೇಸುವಿನ ರಕ್ತ ನಮಗೆ ಸುಭದ್ರವಾದ ವಜ್ರ ಕವಚದಂತೆ ಸುರಕ್ಷತೆ ಕೊಡುವಂತಹ ತಲೆ ಕವಚ ಆಗಿದೆ. ನಮಗೆ ಯಾವ ಕೇಡು ಆಗದ ಹಾಗೆ ಯೇಸುವಿನ ರಕ್ತ ನಮ್ಮನ್ನು ಸಂರಕ್ಷಣೆ ಮಾಡುವಂತದ್ದಾಗಿದೆ. ವಜ್ರ ತಲೆ ಕವಚ ಯೇಸುವಿನ ರಕ್ತವು. ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ವಜ್ರ ಕವಚ ನನ್ನ ತಲೆ ಕವಚ ಯೇಸುವಿನ ರಕ್ತವು. ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ.
ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಯೇಸುವಿನ ರಕ್ತ ನನ್ಮೇಲೆ ಸೈತಾನ ಬಳಿ ಬರನು. ರಕ್ತ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ಯೇಸು, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ನನ್ನ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ನನ್ನ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಎಸ್ ಡ್ಯಾಡಿ, ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನನ್ ಕರ್ತನೇ. ಹೆತ್ತ ತಾಯಿಯೇ ಮಗುವನ್ನು ಮರೆತರು, ಮರೆಯದ ನನ್ ಕರ್ತನೇ. ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಒಳ್ಳೆ ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಹೌದು ಡ್ಯಾಡಿ. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ರಕ್ತ
ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಹಾಲೆಲೂಯ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ನೋಡಿ ಹೇಳೋಣಪ್ಪ, ನನಗೆ ಯಾವ ಕೇಡು ಇಲ್ಲ ಸ್ವಾಮಿ, ನನಗೆ ಯಾವ ಭಯವೂ ಇಲ್ಲ. ಯಾಕಂದ್ರೆ ನಿನ್ನ ರಕ್ತದ ಕೋಟೆ ಒಳಗೆ ನನ್ನನ್ನು ಮರೆ ಮಾಡಿದ್ಯಪ್ಪ. ಓ ಡ್ಯಾಡಿ, ನನಗಾಗಿ ನಿನ್ನ ಜೀವನೇ ಕೊಟ್ಟು ನಿನ್ನ ರಕ್ತವನ್ನು ಸುರಿಸಿ ನನ್ನನ್ನು ಪ್ರೀತಿಸಿದಿ ಸ್ವಾಮಿ. ವಂದನೆ. ನನ್ನ ಮೇಲೆ ಇಟ್ಟುವ ಪ್ರೀತಿಗಾಗಿ ವಂದನೆ. ನನಗೆ ತೋರಿಸಿದ ದಯೆಗಾಗಿ ವಂದನೆ. ಹಲ್ಲೆಲೂಯ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ಡ್ಯಾಡಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ. ಡ್ಯಾಡಿಯನ್ನು ನೋಡಿ ಹೃದಯದ ಆಳದಿಂದ ಹೇಳೋಣ, ಅಪ್ಪ ನಿನಗೆ ಆರಾಧನೆ, ನನಗಾಗಿ ಜೀವ ಕೊಟ್ಟಲ್ಲ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ನಿಮಗೆ ಅನುದಿನವು ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ರಾಜ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ತಂದೆಯಾದ ನಂದೇವನೇ ಕರ್ತನೇ, ನನ್ನ ತಂದೆಯೇ. ತಂದೆಯಾದ ನಂದೇವನೇ ಕರ್ತನೇ, ನನ್ನ ತಂದೆಯೇ. ಮಹಿಮೆಯು ಮಹತ್ವವು ನಿನಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಘನತೆಯು
ಗೌರವವು ಕರ್ತನೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ರಾಜ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಹೌದು ರಾಜ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಆರಾಧನೆ ಅಪ್ಪ, ಆರಾಧನೆ ನಿಮಗೆ ಅನುದಿನವು ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಹಲ್ಲೆಲೂಯ. ತೊಳೆದೆ ನನ್ನ ಪಾಪವೆಲ್ಲ. ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ಹೌದು ಡ್ಯಾಡಿ, ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ತನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ಡ್ಯಾಡಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಡ್ಯಾಡಿ ನಾ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಹೌದು ಡ್ಯಾಡಿ, ಪ್ರತ್ಯೇಕಿಸಿದೆ ನನ್ನನ್ನು ನಾ ಜನಿಸೋ ಮುನ್ನ
ನಾ ನಿನಗಾಗಿ ಜೀವಿಸಲು ಆರಾಧನೆ ನಿಮಗೆ ಅನುದಿನವು ನಿಮಗೆ ಆರಾಧನೆ ನಿಮಗೆ ಅನುದಿನವು ನಿಮಗೆ ಆರಾಧನೆ ನಿಮಗೆ ಅನುದಿನವು ನಿಮಗೆ ಆರಾಧನೆ ನಿಮಗೆ ಅನುದಿನವು ನಿಮಗೆ. ಹಲ್ಲೆಲೂಯ. ನಿಮಗೆ ಆರಾಧನೆ, ಅನುದಿನವೂ ಆರಾಧನೆ, ಪ್ರತಿಯೊಂದು ಕ್ಷಣವೂ ಆರಾಧನೆ. ನನ್ನ ಜೀವನವೆಲ್ಲ ನಿನಗೆ ಆರಾಧನೆ. ಡ್ಯಾಡಿ ನಿಮಗೆ ಆರಾಧನೆ, ಕರ್ತನೆ ನಿಮಗೆ ಆರಾಧನೆ, ಅಪ್ಪ ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ ಸಮ್ಮುಖದಿ ನಿಲ್ಲಿಸಿರುವೆ, ನಿನ್ ಚಿತ್ತ ಮಾಡಲೆಂದೆ. ಹೌದು, ನನ್ನನ್ನು ನಿನ್ ಸಮ್ಮುಖದಿ ನಿಲ್ಲಿಸಿರುವೆ, ನಿನ್ ಚಿತ್ತ ಮಾಡಲೆಂದೆ. ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೆ. ಹೌದು ಡ್ಯಾಡಿ, ಅರಸರಾಗಿ ನಮ್ಮನ್ನು ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೆ. ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೆ. ಘನತೆಯು ಗೌರವವು ನನ್ನ ಕರ್ತನೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇತ್ತು, ಬಲಿಯಾದೆ ಶಿಲುಬೆಯಲ್ಲಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ತ್ಯಾಗವನ್ನು ನೆನಪು ಮಾಡಿಕೊಳ್ಳೋಣ. ಯೇಸಪ್ಪ ನಮಗಾಗಿ ತಮ್ಮ ಜೀವನ್ನೇ ಸಮರ್ಪಣೆ ಮಾಡಿ, ಯೇಸುವಿನ ದೇಹ ಬಲಿಯಾದದ್ದು ನಮಗಾಗಿ, ಆತನ ರಕ್ತ ಸುರಿಸಲ್ಪಟ್ಟಿದ್ದು ನಮಗಾಗಿ, ನಮ್ಮನ್ನು ಬಿಡಿಸಬೇಕೆನ್ನುವುದಕ್ಕಾಗಿ, ತಂದೆಯ ಸಮಕ್ಷಮದಲ್ಲಿ ನಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸಬೇಕೆಂಬುದಕ್ಕಾಗಿ, ತಂದೆಯೊಂದಿಗೆ ನಮ್ಮನ್ನು ಸಂಧಾನ ಪಡಿಸುವುದಕ್ಕಾಗಿ, ನಮ್ಮನ್ನು ಅರಸರನ್ನಾಗಿ ಯಾಜಕರನ್ನಾಗಿ ನೆಲೆ ನಿಲ್ಲಿಸುವುದಕ್ಕಾಗಿ, ಮಗಳಾಗಿ ಮಗನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಓ ಥ್ಯಾಂಕ್ ಯು ಜೀಸಸ್. ತೊಳೆದೆ ನನ್ನ ಪಾಪವೆಲ್ಲ, ನನ್ನಲ್ಲಿ ಮಮತೆ ಇತ್ತು, ಬಲಿಯಾದೆ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. Thank you, Father God. We love you, Jesus. We love you, Father. We love you, Holy Spirit, God. Thank you. ಥ್ಯಾಂಕ್ ಯು. ಈ ಅದ್ಭುತ ಸಮಯಕ್ಕಾಗಿ ನಿನ್ನ ಜೊತೆ ಇದ್ದು ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಿನಗೆ ಕೃತಜ್ಞತೆ ಸಲ್ಲಿಸುವಂಥ ಸಮಯವಾಗಿ ಈ ಸಮಯವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಡ್ಯಾಡಿ. ವಂದನೆ ಡ್ಯಾಡಿ, ಕೃತಜ್ಞತೆ ಡ್ಯಾಡಿ, ಆರಾಧನೆ ಡ್ಯಾಡಿ, ನಿಮಗೆ ಮಹಿಮೆ ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ 47ನೇ ವಾಕ್ಯವನ್ನು ಓದೋಣ. ಲೂಕ
ಲೂಕ 24:47. 47. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮಾನಸಾಂತರವು ಯೆರೂಸಲೇಮು ಮೊದಲುಗೊಂಡು ಜಗತ್ತಿನ ಎಲ್ಲ ದೇಶಗಳಿಗೆ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ಮಾನಸಾಂತರ, ರಿಪೆಂಟೆನ್ಸ್ ಅಂತ ಹೇಳಿದ್ರೆ ಅದು ದೇವರ ಕಡೆಗೆ ತಿರುಗಿಕೊಳ್ಳುವುದೆಂಬುದಾಗಿ ಅನೇಕ ವಿಚಾರಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಇವತ್ತು ಈ ಮಾನಸಾಂತರ ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು, ಇದು ಯಾರೋ ತಾನಾಗಿ ಹುಟ್ಟಿಸಿಕೊಳ್ಳೋದಲ್ಲ, ಇದು ದೇವರ ವಿಶೇಷ ವರದಾನ. ದೇವರೇ ಒಬ್ಬನೊಳಗೆ ಈ ಮಾನಸಾಂತರವನ್ನು ಹುಟ್ಟಿಸುವವನು ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರು ಒಬ್ಬನೊಳಗೆ ಮಾನಸಾಂತರವನ್ನು ಕೊಡಲಿಲ್ಲ ಅಂದರೆ ಅವನು ಮಾನಸಾಂತರ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾನಸಾಂತರವನ್ನು ನಮ್ಮೊಳಗೆ, ಜನರೊಳಗೆ ತರುವಾತನು, ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ತನ್ನ ವಿಶೇಷ ಕೃಪೆಯನ್ನು ಅನುಗ್ರಹಿಸುವಾತನು ನಮ್ಮ ಕರ್ತನು. ಕೆಲವೊಂದು ವಚನಗಳನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲರ ಕೃತ್ಯ 5:31. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಹಲ್ಲೆಲೂಯಾ. ನಮ್ಮ ಜನರಲ್ಲಿ ಮಾನಸಾಂತರ ಉಂಟಾಗಬೇಕು ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬಹುದು. ಅಪ್ಪ, ನಮ್ಮ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸಪ್ಪ, ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಹುಟ್ಟಿಸು. ಯಾಕಂದರೆ ಅದನ್ನು ಹುಟ್ಟಿಸುವ ಆತನೇ, ಅದಕ್ಕೆಲ್ಲ ಬಾಸ್. ಈ ಮಾನಸಾಂತರವನ್ನು ಹುಟ್ಟಿಸ್ಲಿಕ್ಕೆ ಒಡೆಯನು ಆತನೇ, ರಕ್ಷಕನು ಆತನೇ. ಅದಕ್ಕಾಗಿಯೇ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಆತನನ್ನು ಅಂದರೆ ಕ್ರಿಸ್ತನನ್ನು ತಂದೆ ಎಬ್ಬಿಸಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ರಕ್ಷಣೆ ಹೊಂದದೇ ಇರುವಂಥ ಜನರನ್ನ ನೋಡುವಾಗ, ಪಾಪದಲ್ಲಿರುವವ್ರನ್ನ ನೋಡುವಾಗ, ನಾಶನದಲ್ಲಿರುವವ್ರನ್ನ ನೋಡುವಾಗ ನಾವು ತಂದೆ ಹತ್ರ ಬೇಡ್ಬೋದು, ತಂದೆ ಮಾನಸಾಂತರವನ್ನು ಅವರಲ್ಲಿ ಹುಟ್ಟಿಸು. ಏಸಪ್ಪ, ಇವರಿಗೆ ಮಾನಸಾಂತರವನ್ನು ಹುಟ್ಟಿಸು, ಇವರೊಳಗೆ ಮಾನಸಾಂತರವನ್ನು ಹುಟ್ಟಿಸು ಸ್ವಾಮಿ. ತಮ್ಮ ತಪ್ಪಿನ ಅರ್ಹನ ಹುಟ್ಟಿಸಪ್ಪ. ತಾವು ಎಲ್ಲಿ ಎಡವಿದ್ದೀವಿ ಅಂತ ಹೇಳಿ ಅವರಿಗೆ ಗೊತ್ತಾಗಲಿ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಲಿ, ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಮಾನಸಾಂತರವನ್ನು ಹುಟ್ಟಿಸುವಾತನು ನೀನು. ಅದಕ್ಕಾಗಿ ನೀನು ಉನ್ನತಕ್ಕೆ ಎಬ್ಬಿಸಲ್ಪಟ್ಟವನು. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ಈ ಪ್ರಾರ್ಥನೆಗೆ ಉತ್ತರ ಇದೆ ರೀ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 18ನೇ ವಾಕ್ಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 11:18. ಹೀಗೆಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ. ದೇವರು ತಿರುಗಿಸಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಕೈಸರ್ಯದಲ್ಲಿ ಕೊರ್ನೇಲ್ಯನ ಮನೆಯಲ್ಲಿ ಉಂಟಾದಂತಹ ರಕ್ಷಣೆ, ಜನರ ಮಾನಸಾಂತರವನ್ನು ಬಂದು ಅಪೊಸ್ತಲನಾದ ಪೇತ್ರನು ಯೆರೂಸಲೇಮಿನಲ್ಲಿದ್ದಂತಹ ದೇವಜನರೊಂದಿಗೆ ಹಂಚಿಕೊಳ್ತಾ ಇದ್ದಾನೆ. ಇವರೆಲ್ಲ ಅವನ ಮೇಲೆ ಆರೋಪ ಮಾಡ್ತಾರೆ, ನೀನು ಅನ್ಯ ಜನರೊಂದಿಗೆ ಹೋಗಿ ಕೂತ್ಕೊಂಡು ಊಟ ಮಾಡಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ ಎಂಬುದಾಗಿ. ಆಗ ಪೇತ್ರನು ಹೇಳ್ತಾನೆ, ಅವನಿಗೆ ತನಗಾದ ದರ್ಶನ, ಅಲ್ಲಿ ಕೊರ್ನೇಲ್ಯನಿಗೆ ಕಾಣಿಸಿಕೊಂಡ ದೇವದೂತನು ಕೊಟ್ಟ ಮಾರ್ಗದರ್ಶನ, ಇದರ ಮೇರೆಗೆ ಕೊರ್ನೇಲ್ಯನ ಮನೆಯಲ್ಲಿ ನಡೆದ ಪ್ರಾರ್ಥನೆ, ವಾಕ್ಯ ಸಂದೇಶ, ಅಲ್ಲಿ ಜನರ ಹೇಗೆ ದೇವರ ಕಡೆಗೆ ತಿರುಗಿಕೊಂಡರು ಅದನ್ನು ಅವನು ಹೇಳ್ತಾ ಇದ್ದಾನೆ. ದೇವರೇ ಅವರಲ್ಲಿ ಮಾನಸಾಂತರವನ್ನು ಹುಟ್ಟಿಸಿರುವಾಗ ಅದನ್ನು ತಡಿಲಿಕ್ಕೆ ನಾನು ಯಾರು? ಹಲ್ಲೆಲೂಯಾ. ಓದಿ ಅದನ್ನು 18ನೇ ವಚನವನ್ನು. ಈಗ ಹೀಗಂದ ಮಾತುಗಳನ್ನು 17ನೇ ವಚನದಿಂದಲೇ ಓದಿ. 17. ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೂ ಕೊಟ್ಟಿರಲಾಗಿ, ನಮಗೆ ಕೊಟ್ಟ ಪವಿತ್ರಾತ್ಮನನ್ನು ಅವರಿಗೂ ಕೊಟ್ಟಿರಲಾಗಿ, ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನೋ
ಹೀಗಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಹಾ, ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಆಕ್ಷೇಪಣೆ ಮಾಡುವುದನ್ನ ಬಿಟ್ಟು, ಹಾಗಾದರೆ ದೇವರು ದೇವರು ಅನ್ಯಜನರಿಗೂ ಜೀವ ಕೊಡಬೇಕೆಂದು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು Hallelujah. ದೇವರನ್ನು ಈ ಕೊಂಡಾಡಿದರು. ಮಾನಸಾಂತರವನ್ನು ಹುಟ್ಟಿಸುವಾತನು ಕರ್ತನು. ಹಲ್ಲೆಲೂಯ. ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಜನರೊಳಗೆ ಈ ಮಾನಸಾಂತರವನ್ನು ಹುಟ್ಟಿಸಪ್ಪ. ತನ್ನ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಅವರಿಗೆ ಮನಸ್ಸನ್ನು ಕೊಡು ಸ್ವಾಮಿ, ಆಲೋಚನೆಯನ್ನು ಕೊಡಪ್ಪ. ಅನ್ಯ ಜನರು ಸಹ ತನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡಿದ್ದಾನೆ ಅಂತ ಹೇಳಿ ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರಿಯರೇ, ನಾವು ಕೂಡ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋದು, ಸ್ವಾಮಿ ಈ ಜನರನ್ನು ನಿನ್ನ ಕಡೆಗೆ ಸೆಳೆದುಕೋ, ನಿನ್ನ ಕಡೆಗೆ ತಿರುಗಿಸು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆಯುವಾಗ 2ನೇ ಪತ್ರಿಕೆಯಲ್ಲಿ ತಿಮೋಥಿ 2 ತಿಮೋಥಿ 2ನೇ ಅಧ್ಯಾಯ 25ನೇ ವಚನವನ್ನು ಓದಿ. 2 ತಿಮೋಥಿ 2:25. ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು. ಹಲ್ಲೆಲೂಯ. ಕರ್ತನ ಸೇವಕರು ಹೇಗಿರಬೇಕು ಅಂತ ಹೇಳಿ ಪೌಲನು ಉಪದೇಶ ಮಾಡ್ತಾ ಇದ್ದಾನೆ ತಿಮೋಥೆಯನಿಗೆ. ಕರ್ತನ ದಾಸನು ಹೇಗಿರಬೇಕು? ಜಗಳ ಆಡಬಾರ್ದು, ಸಾಧುವಾಗಿರಬೇಕು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವುದರಲ್ಲಿ ನಿಧಾನವಾಗಿ ಇರಬೇಕು, ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನಾಗಿರ್ಬೇಕು. ಆತರಪಟ್ಟು ಗಾಬರಿಪಟ್ಟು ದುಡುಕ್ಬಿಡ್ಬೇಡ, ನಿಧಾನದಿಂದ ತಿದ್ದಬೇಕು. ಒಂದು ವೇಳೆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ, ಅಲ್ಲಲು ಯಾರು ತಿರುಗಿಸುವಾತನು? ದೇವರು ತಿರುಗಿಸುವಾತನು. ಹಲ್ಲೆಲೂಯ. ದೇವರ ಕಡೆಗೆ, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯ. ಅದರಲ್ಲಿ ನಾವು ತಿರುಗಿಕೊಂಡಿದ್ದೇವೆ ಅಂದರೆ ದೇವರ ವಿಶೇಷ ಕೃಪೆ ನಿಮಗೆ ನನಗೆ ದೊರಕಿದೆ. ಈ ರಕ್ಷಣೆ ವಿಶೇಷ ಕೃಪೆ, ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಈ ಒಂದು ಅನುಗ್ರಹ ವಿಶೇಷ ಕೃಪೆ ರೀ. ಹಲ್ಲೆಲೂಯ. ಪೌಲನು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಒಂದು ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. 16ನೇ ಅಧ್ಯಾಯದ 14ನೇ ವಚನ, 13-10-14 ಓದಿ. ಅಪೊಸ್ತಲರ ಕೃತ್ಯಗಳು 16, ಫಿಲಿಪ್ಪಿ ಪಟ್ಟಣದಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 16, 13, 14. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದೆಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ, ಚೆನ್ನಾಗಿ ಗಮನಿಸಿ, ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಯಾರು ತೆರೆದನು? ಕರ್ತನು ಆಕೆಯ ಹೃದಯವನ್ನು ತೆರೆದನು. ಹಲ್ಲೆಲೂಯ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ನಮ್ಮವರ ಹೃದಯ ತೆರೆ ಸ್ವಾಮಿ. ಕರ್ತನೆ, ಅವರು ನಿನ್ನ ಕಡೆಗೆ ತಿರುಗಿಕೊಳ್ಬೇಕಪ್ಪ. ನಮ್ಮ ಜನ ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ನಮ್ಮ ಬೀದಿಯಲ್ಲಿರೋರೆಲ್ಲ ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ನಮ್ಮ ಕುಟುಂಬದಲ್ಲಿರೋರೆಲ್ಲ ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ಹಲ್ಲೆಲೂಯ. ರಕ್ಷಕನ ಕಡೆಗೆ ತಿರುಗಿಕೊಳ್ಬೇಕು, ಸತ್ಯದ ಕಡೆಗೆ ತಿರುಗಿಕೊಳ್ಬೇಕು. ಥ್ಯಾಂಕ್ ಯು. ನಮ್ಮ ಬೀದಿಯಲ್ಲಿರುವವರೆಲ್ಲರೂ ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ನನ್ನ ಗ್ರಾಮದವರೆಲ್ಲರೂ ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ನಿತ್ಯವಾದ ಸಂತೋಷವನ್ನು ಹೊಂದಿಕೊಳ್ಳುವಂತೆ ಎಲ್ಲರೂ ನಿನ್ನ ಕಡೆಗೆ ತಿರುಗಿಕೊಳ್ಬೇಕಪ್ಪ. ಹಲ್ಲೆಲೂಯ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಎಲ್ಲ ಯೆರೂಸಲೇಮ್ ಮೊದಲುಗೊಂಡು ಪ್ರಪಂಚದ ಜಗತ್ತಿನ ಎಲ್ಲ ದೇಶಗಳವರೆಗೆ ಈ ಮನಸ್ಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವುದು ಸಾರಲ್ಪಡಬೇಕು ಅಂತ ನಿನ್ನ ವಾಕ್ಯ ಹೇಳ್ತದೆ. ಹೌದಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಅವರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಕರ್ತನೆ ನೀನೇ ಅವರಿಗೆ ಕೃಪೆ ಕೊಡಬೇಕಪ್ಪ. ನೀನೇ ಅವರಿಗೆ ಕೃಪೆ ಕೊಡು ಸ್ವಾಮಿ. ಮಾನಸಾಂತರವನ್ನು ಹುಟ್ಟಿಸು ಸ್ವಾಮಿ. ಲುದ್ಯಳ ಹೃದಯವನ್ನು ತೆರೆದಾತನು ಕರ್ತನೆ, ಜನರ ಹೃದಯವನ್ನು ತೆರೆಯಪ್ಪ. ವಾಕ್ಯಗಳು ಬರುವಾಗ ಕರ್ತನೆ, ಸೋಷಿಯಲ್ ಮೀಡಿಯಾ ಮೂಲಕ, TV ಮೂಲಕ, ರೇಡಿಯೋ ಮೂಲಕ, ಆಡಿಯೋ ಉಪಕರಣಗಳ ಮೂಲಕವಾಗಿ ಕರ್ತನೆ ದೇವರ ವಾಕ್ಯ ಅವರ ಹೃದಯಕ್ಕೆ ಬರುವಾಗ, ಅವರ ಆಲೋಚನೆಗೆ ಬರುವಾಗ ಮಾನಸಾಂತರವನ್ನು ಹುಟ್ಟಿಸಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನಿಂದ ಹೊರಟ ವಾಕ್ಯ ವ್ಯರ್ಥವಾಗಿ ಬರೋದಿಲ್ಲ ಕರ್ತನೆ. ಪ್ರತಿಯೊಂದು ವಾಕ್ಯವೂ ಕೂಡ ಕಾರ್ಯ ಸಾಧಿಸಿ ಹಿಂತಿರುಗಿ ಬರ್ತದೆ.
ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ವಾಕ್ಯ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರಲಿ. ಪೌಲನ ಮಾತುಗಳಿಗೆ ಲುದ್ಯಳ ಹೃದಯ ತೆರೆದಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ಪೇತ್ರನ ಪ್ರಸಂಗದ ವೇಳೆಯಲ್ಲಿ ಕರ್ತನೆ ಅಂದು ಕೊರ್ನೆಲಿನ ಮನೆಯಲ್ಲಿದ್ದವರ ಹೃದಯವನ್ನು ತೆರೆದೆಯಲ್ಲ ಸ್ವಾಮಿ. ಅವರೊಳಗೆ ಮಾನಸಾಂತರವನ್ನು ಹುಟ್ಟಿಸಿದೆಯಲ್ಲ ಸ್ವಾಮಿ. ಅವರೊಳಗೆ ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಹುಟ್ಟಿಸಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೆ, ಅದೇ ದೇವರು ಇವತ್ತಿಗೂ ದೇವರಾಗಿದೆಯಪ್ಪ. ಥ್ಯಾಂಕ್ ಯು. ಮಾನಸಾಂತರವನ್ನು ಹುಟ್ಟಿಸಪ್ಪ, ನಮ್ಮ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ಯಾಕಂದರೆ ಮಾನಸಾಂತರ ಹುಟ್ಟುವುದಕ್ಕೆ ನೀನೇ ನಾಯಕನು, ಮಾನಸಾಂತರಕ್ಕೆ ನೀನೇ ನಾಯಕನು, ನೀನೇ ರಕ್ಷಕನು, ನೀನೇ ಮಾನಸಾಂತರವನ್ನು ಹುಟ್ಟಿಸುವವನು. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮ್ಮ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ನಮ್ಮ ಗ್ರಾಮದ ಎಲ್ಲ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸಪ್ಪ. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಮಾನಸಾಂತರವನ್ನು ಹುಟ್ಟಿಸಪ್ಪ ಅಂತ ಕೇಳೋಣ. ಮಾನಸಾಂತರವನ್ನು ಹುಟ್ಟಿಸು ಸ್ವಾಮಿ. ನಮ್ಮ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಅವರೊಳಗೆ ಏರ್ಪಡಿಸು ಕರ್ತನೆ, ಅವರೊಳಗೆ ಉಂಟು ಮಾಡು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮ್ಮ ಪ್ರಾಂತ್ಯದಲ್ಲಿರುವವರೆಲ್ಲರಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ನಮ್ಮ ರಾಜ್ಯದಲ್ಲಿರುವವರಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ಹೌದಪ್ಪ, ನಮ್ಮ ದೇಶದ ಎಲ್ಲ ಜನರಲ್ಲಿ, ಎಲ್ಲ ಜಾತಿ ಜನಾಂಗಗಳಲ್ಲಿ, ಎಲ್ಲ ರಾಜ್ಯಗಳ ಜನರಲ್ಲಿ ಕರ್ತನೆ ಮಾನಸಾಂತರವನ್ನು ಹುಟ್ಟಿಸು. ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ಎಲ್ಲ ಪಂಗಡದವರು ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ಎಲ್ಲ ಜನಾಂಗಗಳವರು ನಿನ್ನ ಕಡೆಗೆ ತಿರುಗಿಕೊಳ್ಬೇಕು. ಎಲ್ಲ ಭಾಷೆಯವರು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ನೀನು ಕರ್ತನೆ ಮಾನಸಾಂತರವನ್ನು ಹುಟ್ಟಿಸಪ್ಪ. ನೀನು ಬರೋಣ ಹತ್ತಿರ ಆಗಿದೆ. ಜನರು ಗುಂಪು ಗುಂಪಾಗಿ ರಕ್ಷಣೆ ಹೊಂದಲಿ. ಥ್ಯಾಂಕ್ ಯು. ಜನಾಂಗಗಳು ರಕ್ಷಣೆ ಹೊಂದಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪಂಗಡಗಳು ರಕ್ಷಣೆ ಹೊಂದಲಿ. ಗ್ರಾಮಗಳು ರಕ್ಷಣೆ ಹೊಂದಲಿ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ಅಂದು ಸಮಾರ್ಯ ಪಟ್ಟಣ ಕರ್ತನೆ ಸಂಪೂರ್ಣವಾಗಿ ಕರ್ತನೆ ನಿನ್ನನ್ನು ಕಂಡುಕೊಂಡಿದ್ದಲ್ಲ. ಥ್ಯಾಂಕ್ ಯು ಜೀಸಸ್. ಸಮಾರ್ಯ ಪಟ್ಟಣದಲ್ಲಿ ಒಂದು ಕರ್ತನೆ ದೊಡ್ಡ ಸಂತೋಷ ಉಂಟಾಯ್ತಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಸ್ತೋತ್ರ. ನೀನು ಮಹತ್ ಕಾರ್ಯಗಳನ್ನು ಮಾಡುವಾತನು. ಮಾಡು ಕರ್ತನೆ, ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಥ್ಯಾಂಕ್ ಯು. ಜಗತ್ತಿನ ಎಲ್ಲ ಭಾಗಗಳಲ್ಲಿ ಕರ್ತನೆ ಜನರಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಹುಟ್ಟಿಸು ಕರ್ತನೆ. ಥ್ಯಾಂಕ್ ಯು ಕರ್ತನೆ. ಲುದ್ಯಳ ಹೃದಯವನ್ನು ತೆರೆದಾತನು. ನಮ್ಮ ಜನರ ಹೃದಯಗಳನ್ನು ತೆರೆ, ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಮನೋನೇತ್ರಗಳನ್ನು ಬೆಳಗಿಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಈ ಪ್ರಪಂಚದ ದೇವರು ಕರ್ತನೆ ನಂಬಲೊಲ್ಲದವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ಓ ಹಾಲೆಲೂಯ. ಪಾ, ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಕೃಪೆ ವಿಶೇಷವಾಗಿ ಇಳಿದು ಬರಲಿ. ಮನೋನೇತ್ರಗಳು ತೆರೆಯಲ್ಪಡಲಿ. ಕರ್ತನೆ ಮಾನಸಾಂತರ ಉಂಟಾಗಲಿ. ತಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಗ್ರಹಿಕೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಆ ಗ್ರಹಿಕೆಯನ್ನು ಹುಟ್ಟಿಸು ಸ್ವಾಮಿ. ನೀನು ಆ ಗ್ರಹಿಕೆಯನ್ನು ಹುಟ್ಟಿಸು. ತಮ್ಮ ತಪ್ಪುಗಳ ಅರಿವು ಉಂಟಾಗಲಿ. ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ಎಡವಿದ್ದೀವಿ ಎಂಬುದಾಗಿ ಗ್ರಹಿಕೆ ಉಂಟಾಗಲಿ. ಪಶ್ಚಾತ್ತಾಪ ಪಡಲಿ. ನಿನ್ನ ಕಡೆಗೆ ತಿರುಗಿಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಆ ರೀತಿಯಾಗಿ ಕೃಪೆ ಕೊಡಪ್ಪ. ಆಶೀರ್ವದಿಸು ಡ್ಯಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಧಾರವಾಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಧಾರವಾಡ ಜಿಲ್ಲೆಯಲ್ಲಿ ದೇವರ ವಿಶೇಷ ಕೃಪೆ ಇಳಿದು ಬರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹುಬ್ಳಿ ಧಾರವಾಡ ಒಂದು ಒಳ್ಳೆ ಕಮರ್ಷಿಯಲ್ ಸೆಂಟರ್, ವಾಣಿಜ್ಯ ಕೇಂದ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷ ಕೃಪೆ ಧಾರವಾಡ ಜಿಲ್ಲೆಗೆ ಉಂಟಾಗಲಿ. ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ದೈವ ಕೃಪೆ ಹರಿದು ಹೋಗಲಿ. ವಿಶೇಷವಾಗಿ ಮಾನಸಾಂತರದ ಕೃಪೆ ಉಂಟಾಗಲಿ. ಹಲ್ಲೆಲೂಯಾ. ಧಾರವಾಡ ಜಿಲ್ಲೆಯಾದ್ಯಂತ ವಿಶೇಷ ದೈವ ಪ್ರಸನ್ನತೆ ಹರಿಯಲಿ. ಎಲ್ಲ ಜನರಿಗೂ ರಕ್ಷಣಾ ಅನುಭವ, ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ. ಸಾಮಾನ್ಯ ಜನರಿಂದ ಉನ್ನತ ಅಧಿಕಾರಿವರೆಗೆ ರಕ್ಷಣಾ ಅನುಭವ ಉಂಟಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಕೇಳಿಸ್ಕೊಳ್ಳುವವರಿಗೆ ಆಶ್ಚರ್ಯ ಆಗಬೇಕು. ಪ್ರತಿಯೊಬ್ಬರ ರಕ್ಷಣೆಯ ಸಾಕ್ಷಿಯನ್ನು ಕೇಳಿಸಿಕೊಳ್ಳುವಾಗ, ಮಾನಸಾಂತರದ ದೇವರ ಕಡೆಗೆ ತಿರುಗಿಕೊಂಡಿರುವುದರ ಸಾಕ್ಷಿಯನ್ನು ಕೇಳುವಾಗ ಆಶ್ಚರ್ಯ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಲನ ಸಾಕ್ಷಿಯನ್ನು ಕೇಳುವಾಗ ಅನನ್ಯನೇ ದಿಗ್ಭ್ರಮೆಗೊಂಡ ಹಾಗೆ, ಹಲ್ಲೆಲೂಯಾ, ಅನೇಕರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವ ಹಾಗೆ ಸ್ವಾರ್ಥಕ್ಕೆ ವಿರುದ್ಧವಾಗಿರುವವರನ್ನು ಕೂಡ ಕರ್ತನು ಸಂಧಿಸುವಂತಹ ಅತಿಶಯವನ್ನು ನಾವು ಕಾಣಬೇಕು ಸ್ವಾಮಿ. ನಾವು ಕಾಣಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನ ಅಧಿಕಾರಿ ವರ್ಗದವರಲ್ಲಿ ನಿನ್ನ ವಿಶೇಷ ಕೃಪೆ ಹರಿದು ಬರಲಿ. ಜನಪ್ರತಿನಿಧಿಗಳಲ್ಲಿ ನಿನ್ನ ಕೃಪೆ ಹರಿದು ಬರಲಿ. ಅವರೆಲ್ಲರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅವರನ್ನು ಸ್ಪರ್ಶಿಸಪ್ಪ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಮಾತನಾಡು. ಕನಸು ದರ್ಶನಗಳ ಮೂಲಕ ಮಾತನಾಡು. ವಾಕ್ಯದ ಮೂಲಕ ಮಾತನಾಡು. ಕರ್ತನೆ, ಸಂದೇಶಗಳ ಮೂಲಕ ಮಾತನಾಡು.
ಥ್ಯಾಂಕ್ ಯು. ಯಾವುದಾದ್ರು ಒಂದು ರೂಪದಲ್ಲಿ ಕರ್ತನೆ ನೀನು ಅವರ ಜೊತೆ ಸಂಪರ್ಕಿಸು ಸ್ವಾಮಿ, ಸಂಪರ್ಕಿಸಪ್ಪ. ಅಧಿಕಾರಿಗಳು, ಜನಪ್ರತಿನಿಧಿಗಳು, ಧಾರವಾಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕರ್ತನೆ ಮಾನಸಾಂತರವನ್ನು ಹೊಂದಿಕೊಳ್ಳಲಿ ಅಪ್ಪ. ಥ್ಯಾಂಕ್ ಯು. ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಹೊಂದಿಕೊಳ್ಳಲಿ, ರಕ್ಷಣಾ ಅನುಭವವನ್ನು ಪಡ್ಕೊಳ್ಳಲಿ, ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಪಡ್ಕೊಳ್ಳಲಿ ಅಪ್ಪ. ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಲಿ, ಶಾಶ್ವತ ಸೌಭಾಗ್ಯದ ಭರವಸೆಯನ್ನು ಹೊಂದಿಕೊಳ್ಳಲಿ ಅಂತ ನಾವು ಬೇಡ್ತೇವೆ. ಥ್ಯಾಂಕ್ ಯು ಜೀಸಸ್. ಆ ರೀತಿಯಾಗಿ ನೀನು ಆಶೀರ್ವದಿಸು. ಹಾಗೆ ಧಾರವಾಡ ಜಿಲ್ಲೆ ಎಲ್ಲ ಜನಸಾಮಾನ್ಯರನ್ನು ಆಶೀರ್ವದಿಸಪ್ಪ. ದಿನಗೂಲಿ ಕೆಲಸಗಾರನ ಆಶೀರ್ವದಿಸು, ಕೂಲಿ ಕಾರ್ಮಿಕರನ್ನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಒಂದೊತ್ತು ಊಟಕ್ಕೂ ಸಹ ಕಷ್ಟಪಡುವ ಬಡ ಜನರನ್ನು ನೀನು ಸಂಧಿಸು ಸ್ವಾಮಿ. ಅವರೆಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ. ರೈತರನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ವರ್ಷ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ, ರೈತರಿಗೆ ಕರ್ತನೆ ಒಳ್ಳೆ ಅಭಿವೃದ್ಧಿ ಉಂಟಾಗಲಿ. ಅದು ಮಾತ್ರ ಅಲ್ಲ, ಸಣ್ಣ ಸಣ್ಣ ಬಿಸ್ನೆಸ್ ವ್ಯಾಪಾರಗಳು ಕರ್ತನೆ, ದೊಡ್ಡ ವ್ಯಾಪಾರಗಳು, ಇಂಡಸ್ಟ್ರಿಗಳು ಎಲ್ಲವೂ ಸಹ ಆಶೀರ್ವದಿಸಲ್ಪಡಲಿ. ಕೈಗಾರಿಕೆ ಆಶೀರ್ವದಿಸಲ್ಪಡಲಿ. ಧಾರವಾಡ ಜಿಲ್ಲೆಯ ಕೈಗಾರಿಕೆ ಆಶೀರ್ವದಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಆರ್ಥಿಕ ಅಭಿವೃದ್ಧಿ ಉಂಟಾಗಲಿ. ಜೊತೆಗೆ ಕರ್ತನೆ ರಕ್ಷಣಾ ಅನುಭವ, ಪಾಪ ಕ್ಷಮಾಪಣೆ ನಿಶ್ಚಯ, ಮಾನಸಾಂತರ ಉಂಟಾಗಲಿ. ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆ, ರಿಯಲ್ ರಿಪೆಂಟೆನ್ಸ್ ಉಂಟಾಗಲಿ. ಥ್ಯಾಂಕ್ ಯು. ನಾವೆಲ್ಲರೂ ಏಕ ಮನಸ್ಸಿನಿಂದ ಧಾರವಾಡ ಜಿಲ್ಲೆಗೆ ಶುಭ ಹಾರೈಸುತ್ತೇವೆ. ಧಾರವಾಡ ಜಿಲ್ಲೆಯ ಜನತೆಗೆ ಮಾನಸಾಂತರವನ್ನು, ರಿಪೆಂಟೆನ್ಸನ್ನು, ರಕ್ಷಣಾ ಅನುಭವವನ್ನು ಘೋಷಣೆ ಮಾಡ್ತೇವೆ. ಸಭೆಗಳಲ್ಲಿ ಅಭಿವೃದ್ಧಿಯನ್ನು, ಏಳಿಗೆಯನ್ನು, ವಿಸ್ತರಣೆಯನ್ನು ಡಿಕ್ಲೇರ್ ಮಾಡುತ್ತೇವೆ. ಥ್ಯಾಂಕ್ ಯು. ನೀವು ಹಾಗೇನೆ ಆಶೀರ್ವದಿಸಿ ಸ್ವಾಮಿ. ಧಾರವಾಡ ಜಿಲ್ಲೆಗೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಕರ್ತನೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಈ ಸಂದರ್ಭದಲ್ಲಿ ಬೇಡಿಕೊಳ್ತೇವಪ್ಪ. ಅಪ್ಪ, ಈ ಸಂದರ್ಭದಲ್ಲಿ ಕರ್ತನೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಿಂದ ನಮ್ಮೊಂದಿಗೆ ಏಕ ಮನಸ್ಸಿನಿಂದ ಕೂಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಕರ್ತನೆ, ನಂಬಿಗಸ್ತರಾಗಿ ಮುಂಜಾನೆ ನಿನ್ನ ಸಮ್ಮುಖನ ಹುಡುಕ್ತಾ ಇದ್ದಾರೋ ಕರ್ತನೆ, ಪ್ರತಿಯೊಬ್ಬರನ್ನ ನೀನು ವಿಶೇಷವಾಗಿ ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಪ್ರತಿಯೊಬ್ಬರ ಮೇಲೆ ಈಗ ದೈವ ಸಾನ್ನಿಧ್ಯ ಅಪರಿಮಿತವಾಗಿ ಇಳಿಯಲಿ. ನಿನ್ನ ವಿಶೇಷ ನಡೆಸುವಿಕೆ ಉಂಟಾಗಲಿ. ಲೋಕದ ಮೇಲೆ ಜಯ ಉಂಟಾಗಲಿ. ಕರ್ತನೆ, ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ಕೃಪೆ ಉಂಟಾಗಲಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಜಯದ ದಿನ, ಮನರಮ್ಯವಾಗಿರುವಂಥ ದಿನ. ಈ ದಿನ ದುಃಖ ಇಲ್ಲ, ಈ ದಿನ ಸಂತೋಷ, ಹರ್ಷ, ಉಲ್ಲಾಸ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಜಯ, ಯಶಸ್ಸು, ಕೈಟು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಜಯ ನಾವು ನಂಬಿಕೆಯಿಂದ ಅರಿಕೆ ಮಾಡುತ್ತೇವೆ. ಕರ್ತನೆ, ಯಾವ್ಯಾವ ವಿಷಯಗಳಲ್ಲಿ ನಿನ್ನ ಮಕ್ಕಳು ಈ ಹೊತ್ತು ಕೈ ಹಾಕ್ತಾರೋ ಅದು ಜಯ, ಅದು ಜಯ, ಅದು ಜಯ. ನಾವು ಜಯವನ್ನು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು ಜೀಸಸ್. ಈ ದಿನ ಒಳ್ಳೆ ಆರೋಗ್ಯದ ದಿನ. ಹೋಗೋಣ ಬರೋಣಗಳಲ್ಲಿ ಸುರಕ್ಷತೆ ಅಂತ ನಾವು ಘೋಷಣೆ ಮಾಡ್ತೇವೆ. ಸೇಫ್ಟಿಯನ್ನು ಡಿಕ್ಲೇರ್ ಮಾಡ್ತೇವೆ. ಕರ್ತನು ಆ ಸುರಕ್ಷತೆಯನ್ನು ಕೊಟ್ಟು ಆಶೀರ್ವದಿಸಿ ನಡೆಸಪ್ಪ. ಪ್ರಯಾಣಗಳ ಸುರಕ್ಷತೆ, ಕೆಲಸ ಕಾರ್ಯಗಳಲ್ಲಿ ಸುರಕ್ಷತೆ, ಹೋಗೋಣ ಬರೋಣಗಳಲ್ಲಿ ಎಲ್ಲದರಲ್ಲಿ ಸುರಕ್ಷತೆ ಪ್ರತಿಯೊಬ್ಬರಿಗೂ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಈ ದಿನ ನಿನ್ನ ದಿನ ಅಪ್ಪ, ನಿನ್ನ ಜಯದ ದಿನ, ನಿನ್ನ ಪ್ರಸನ್ನತೆಯ ದಿನ, ನಿನ್ನ ಸಾನ್ನಿಧ್ಯದ ದಿನ, ನಿನ್ನ ವಾಕ್ಯ ಧ್ಯಾನದ ದಿನ, ನಿನ್ನ ಕೃಪೆಯ ದಿನ. ಹಾಗೆ ನಾವು ಡಿಕ್ಲೇರ್ ಮಾಡಿ ಇದನ್ನು ಹೊಂದಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.